जननी जनकौ तथा तत्वोपदेशकर्तारं नत्वा भक्तिपुरस्सरं परमपूज्य ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢಪ್ಪನವರ ಮೌನ ಯೋಗಿ ಮಹಾತ್ಮ ಸ್ಥಿತಪ್ರಜ್ಞೆ ಗುರುನಾಥರೂಢಪ್ಪನವರ ಪಾವನ ಪಾದಾರವಿಂದಗಳಲ್ಲಿ ಹೊಣೆ ಮನೆದು ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರ ಚರಣಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, 18ನೇ ವರ್ಷದ ಆರೂಢ ಶಿವಪುತ್ರೇಶ್ವರಿಗೆ ನಾವು ಇವತ್ತು ವಿಚಾರ ಮಾಡ್ತಾ ಇರ್ತೇವೆ. ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಮಾಡಿದ ಉಪಕಾರ ಸ್ಮರಣಾರ್ಥವಾಗಿ ಅವರು 100 ವರ್ಷಗಳ ಪರ್ಯಂತರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯ ಬರೆದು ನಮ್ಮಂಥ ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿದ ಮಹಾಪುರುಷ ಯಾರಾದರಿದ್ದರೆ ಅವರೇ ಆವಡ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು. ಅವರ ದಿವ್ಯ ಚರಣಾರವಿಂದಗಳಲ್ಲಿ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ, ನಿನ್ನಿನ ದಿವಸ ಶಿವಪುತ್ರ ನೀನು ಬೇರೆ ಇದ್ದೀಯ, ಶರೀರ ಬೇರೆ ಅದ, ನೋಡು ನೋಡು ನೀನೇ ಪರವೆಂದು ತತ್ವಗೂಢದ ವಿಲಕ್ಷಣವಾಗಿ ನಿಂತು ಅಂತ ಹೇಳಿದಾಗ ಶಿವಪುತ್ರನವ್ರು ಪ್ರಶ್ನೆ ಮಾಡಿದಾರಲ್ಲ, ಅಪ್ಪ ತನು ಹುಟ್ಟಲು ನಾನು ಹುಟ್ಟಿದೆ, ತನು ಸಾಯಲು ನಾನು ಸಾಯುವೆ, ತನಗೆನ್ನಾಭಿಂದ ನೆನ್ನುವುದೆಂತು ಗುರುದೇವ. ತನು ಹುಟ್ಟುವ ಮೊದಲು ನನ್ನಯ ನೆನಹು ಕಿಂಚಿನ ಮಾತ್ರವಿಲ್ಲದೆ ತನಗೆನ್ನಾಭಿಂದ ನೆನ್ನುವುದೆಂತು ಗುರುದೇವ. ಸಾಮಾನ್ಯವಾಗಿ ಎಲ್ಲರ ದೃಷ್ಟಿ ಇದೇ ಅದ. ಶರೀರ ಹುಟ್ಟಿದ ಕೂಡಲೇ ನಾವು ಹುಟ್ಟಿದೆ, ಶರೀರ ಸತ್ತ ಕೂಡಲೇ ನಾನು ಸಾಯ್ತಾ ಇದ್ದೇನೆ. ನಿನ್ನೆ ಹೇಳಿ ನಾನು ಅಧ್ಯಸ್ಥ ದೃಷ್ಟಿ ಅಧಿಷ್ಠಾನ ದೃಷ್ಟಿ. ಅಧ್ಯಸ್ಥ ದೃಷ್ಟಿ ಹಾವು 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 ಅಂತಂದ್ರೆ ಯಾವ ದೃಷ್ಟಿ ಅದು? ಅಧ್ಯಸ್ಥ ದೃಷ್ಟಿ ಅದ. ಹಾವಲ್ಲಪ್ಪ, ಹಾಗದ ಹಾಗದ ಅಂತ ಅಂತೀರಲ್ಲ, ಇದು ಯಾವ ದೃಷ್ಟಿ? ಅಧಿಷ್ಠಾನ ದೃಷ್ಟಿ. ನಾವು ನೀವೆಲ್ಲ ಅಧ್ಯಸ್ಥ ದೃಷ್ಟಿಯೊಳಗಿದೀವಲ್ಲ, ಅದಕ್ಕೆ ಸಿದ್ಧಾಂತ ಮಠದ ನಮ್ಮ ಟ್ರಸ್ಟಿಯವರು ನಿಮ್ಮ ಸ್ವಲ್ಪ ಅಧಿಷ್ಠಾನ ದೃಷ್ಟಿ ಕೊಡಬೇಕಂತ ಇಲ್ಲಿ ಕೂಡಿಸಿದಾರೆ ನಮ್ಮನ್ನ ನಿಮ್ಮನ್ನ. ಗೊತ್ತಾತ? ಆ ಅಧಿಷ್ಠಾನ ದೃಷ್ಟಿಯನ್ನು ಕೇಳ್ತಾರೆ. ನಾನು ಶರೀರ ಹುಟ್ಟಿದ ಕೂಡ ನಾನು ಹುಟ್ಟಿದೆ, ಶರೀರ ಸತ್ತ ನಾನು ಸಾಯ್ತಾ ಇದ್ದೇನೆ, ಸರಿನೇ. ಪರಂತು ಅದಕ್ಕೆ ಶಿವಪುತ್ರಪ್ಪವ್ರು ಅಂತಾರಲ್ಲ, ಯಾರು ಗುರುಗಳು ಹೇಳ್ತಾ ಇದ್ದಾರಲ್ಲ ಸಿದ್ಧಾರೂಢಪ್ಪ, ಸತ್ತು ಹುಟ್ಟಿವನೆಂಬ ಭ್ರಮೆಯದು ಎತ್ತನೆಂಬಂದಿತ್ತು ಮಗನೇ, ಮೃತ್ತಿಕೆ ಘಟ ಪುಟ್ಟಿ ಸಾಯಲು ಬಯಲಿಗೇನುಂಟು, ಕತ್ತೆ ಕಾಲನು ಕಟ್ಟಿ ಅಗಸನು ಮತ್ತೆ ಬಿಚ್ಚಿದ ನಟನೆಯಂದದಿ, ನಿತ್ಯ ನೀನೇ ಮಗನೆಯ ಭವ ಮಾಲೆ ನಿನಗುಂಟೆ. ಸತ್ತು ಹುಟ್ಟುವನೆಂಬ ಭ್ರಮೆ ಅದು
ಇದು ಸಹಜ ಅದ. ಏವಮಯಂ ಅನಾದಿರಂತೋ ನೈಸರ್ಗಿಕೋ ಅಧ್ಯಾಸ. ಶಂಕರಾಚಾರ್ಯ ಅಧ್ಯಾಸ ಭಾಷ್ಯವನ್ನು ಬರೆದಾಗ ಏವಮಯಂ ಅನಾದಿ ಅನಂತೋ ನೈಸರ್ಗಿಕೋ ಅಧ್ಯಾಸ. ನೈಸರ್ಗಿಕವಾಗಿ ಅಧ್ಯಾಸ ಬಂದುಬಿಟ್ಟದ. ನಾವೇನು ಪ್ರಯತ್ನ ಮಾಡಿದ್ದೇನ್ರಿ? ಕಳ್ಕೊಳಕ್ಕೆ ಮಾತ್ರ ಪ್ರಯತ್ನ ಮಾಡಬೇಕಾಗಿತ್ತು. ಅಭ್ಯಾಸಕ್ಕೆ ನಾನೇನು ಪ್ರಯತ್ನ ಮಾಡಿದೇನೋ ಇಲ್ಲ, ಸಹಜವಾಗಿ ಬಂದುಬಿಡ್ತವು. ಯಾಕೆ ಬಡಿತದಂದ್ರೆ ಈ ಮಂದಿ ಸರಿಗೆ ನಮ್ಗೆ ಬಡ್ಬೋದು. ಹೌದಲ್ರಿ? ಈ ಮಂದಿ ಸರಿಗೆ ಹೇಳ್ತಾರಲ್ಲ, ಅದೇನೋ ಹುಲಿ ಮರಿ ಕುರುಬಗೆ ಸಿಕ್ತಂತೆ. ಅಡಿಕತ್ತೀವಿ ಇವೆಲ್ಲ. ಕುರಿ ಅದನ್ನ ಜೋಪಾನ ಮಾಡಿದಂಥವು. ಅದು ಕುರಿ ಕೂಡ ಹುಳ ತಿನ್ನಕತ್ತಿತ್ತು. ಅದು ಮ್ಯಾ ಬ್ಯಾ ಮ್ಯಾ ಮ್ಯಾ ಅನ್ನಕೈತು. ಒಂದು ಹುಲಿ ನೋಡ್ತಂತು, ಅಯ್ಯಪ್ಪ ಇದು ನಮ್ಮ ಜಾತಿದು, ಇದು ಬ್ಯಾ ಬ್ಯಾ ಅನ್ನಕತ್ತೈತಲ್ಲೋ ಅಂತ ಉಪಾಯದಿಂದ ಅದನ್ನು ಕರೆದು, ಕುರಿಯಲ್ಲೋ ನೀ ಹುಲಿ ಇದ್ದೀಯ, ನಾನು ತಿನ್ಗಿನಿ, ನಾನು ತಿಂತೀನೇನು, ಆ ಕುರಿಯಲ್ಲೂ ಅಂತಿರ್ತವರು ಎಲ್ಲ. ಇಲ್ಲಿ ಬಾಯಿ ನಡಿ ಕರ್ಕೊಂಡು ಹೋಗಿ ನನ್ನ ಪ್ರತಿಬಿಂಬ ನೋಡೋ, ನಿನ್ನ ಪ್ರತಿಬಿಂಬ ನೋಡೋ, ನಾವಿಬ್ಬರು ಒಂದೇ ಇದೀವಿ. ನೀನು ಹುಲಿದ್ದೀಯ ಅಂತ ಹೇಳಿ ಅದರಲ್ಲಿ ಕುರಿ ಬುದ್ಧಿಯನ್ನು ತೆಗೆದು ಹುಲಿ ಬುದ್ಧಿಯನ್ನು ಮಾಡಿದ್ರು. ಅದು ಯಾವ ಕುರಿರಿ ಅಂತ ಕೇಳಬೇಡ್ರಿ ದಯವಿಟ್ಟು. ಈ ಕುರಿಗಳ ನಾವು ಕುಡಿಯವ, ನಮ್ಮ ಹಿಂದೂ ಅವರ, ನಮ್ಮ ಮುಂದೆ ಅವರ, ನಮ್ಮ ಎಡ್ಕೋ ಅವರ, ಬಡ್ಕೋ ಅವರ ಅಲ್ರಿ. ಈ ಕುರಿಗಳು ಕೂಡ ಕೂಡಿ ನಾವು ಏನಾಗಿದ್ದೀವಿ ಅಂತಾರ, ನಾ ಸಾಯ್ತನು, ನಾ ಸಾಯ್ತನು, ಸಾಯ್. ಏನು ಘಾತ ಆಗುದಿಲ್ಲ, ಸಾಯ್. ನೀ ಅದು ಸತ್ತ ಏನು ಸಾಯ್ತನ ಅನ್ನೋದರೆ ಗೊತ್ತಾಯ್ತು ಅಂದ್ರೆ ನೀನು ಗುರುವಿನ ಕಡೆ ಬರ್ತೀಯ. ಹೌದಲ್ರಿ? ಸರಿ ಅನಿಸ್ಕೊಳ. ಸಾಯ್ತನ ಅಂದ್ರೆ ಗೊತ್ತಾಗಿಲ್ಲ, ಇದು ಮಾತ್ರ ಸಾಯ್ತನಂದ್ರೆ ಗೊತ್ತಾಯ್ತು ಅಂತಂದ್ರೆ ಕೆಲಸ ಎಲ್ಲ ಪ್ರಳಯ ಆಕತ್ತಂತ ಗುರುಗಳು ಹೇಳಿದಾಗ ಸಿದ್ಧ. ಹಂಗಾರ ನಾನು ಆಕಾಶ ಹಂಗೆ ಪ್ರಳಯ ಆಕತಿ ಅಂತ ಕೇಳಿದವಂತ ಅವ ಸಿದ್ಧ 8 ವರ್ಷದ ಅವನು. ತಮ್ಮ ಶ್ರೋತ್ರಿಯ ಬ್ರಹ್ಮಿಷ್ಟು ಗುರುಗಳಿಗೆ ಗೊತ್ತಪ್ಪ, ನನಗೆ ಗೊತ್ತಾಗೋದಿಲ್ಲ ಅಂದಾಗ ಗುರುಗಳಿಗೆ ಅದು ಕೊಟ್ಟ 2ನೇ ವಯಸ್ಸಿಗೆ ಆದಂಥವ. ಯಾವ 2ನೇ ವರ್ಷದ ಹುಡುಗಿ ಯಾವುದು 80 ಮಂದಿನೂ ಅವೆಲ್ಲ ಬಿಳಿತೇವ ನಮ್ಮ ಮುಂದೆ ಕುಂದಿರ್ತಾವೆ, ಕರಿತೇವಿಲ್ಲ ಎಲ್ಲ. ಏನು ಬಂತು ಕಾಲ, ಏನು ಬಂತು ಅದು. ಯಕ್ಷ ಪ್ರಶ್ನೆ ಅಂತಂದು ಭಾಗ ಬರ್ತೈತೆ ಮಹಾಭಾರತದ. ಯಕ್ಷ ಅನೇಕ ಪ್ರಶ್ನೆಗಳು ಮಾಡಿದ. ನಾವು ಭಾಳ ದೊಡ್ಡ ಕಥೆ ಐತಿ, ಅದು ಬೇಡ. ಯಕ್ಷ ಧರ್ಮರಾಜನನ್ನು ಕುರಿತು, ನಾನು ಕೊಡುವ ಕೇಳೋ ಪ್ರಶ್ನೆ ಉತ್ತರ ಕೊಡು, ನೀರು ಕುಡಿ, ಇದಕ್ಕೆ ಸಾಯ್ತಿ, 4 ಮಂದಿ ಸತ್ತಾರ. ಅವಾಗ ಒಂದ, ನೀನು ಯಾರಿದೆ ನನಗೆ ಗೊತ್ತಿಲ್ಲ, ನನಗೆ ಕೇಳಷ್ಟು ಉತ್ತರ ಕೊಡ್ತೀನಿ ಹೇಳೋದು. ಅದ್ರ ಪೈಕಿ ಒಂದು ಪ್ರಶ್ನೆ ಇವತ್ತು ಏನು, ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರವಾದ ಸಂಗತಿ ಯಾವುದು? ನಿಮಗೇನ್ರಿ ಗೊತ್ತೇನ್ರಿ? ಅದು ಅತ್ಯಂತ ವಿಚಿತ್ರ ಆಗಿರೋ ಪ್ರಜ್ಞೆ ನಿಮ್ಗೆ ಗೊತ್ತದ? ಗೊತ್ತಿದ್ರು ಅದನ್ನೇ ಹೇಳ್ತಾನವ. ಅಹನ್ಯ ಹನಿಭೂತಾನಿ ಪ್ರವಿಶಂತಿ ಯಮಾಲಯ ಶೇಷಃ ಸ್ಥಾವರಮಿಚ್ಛಂತಿ ಯಮಾಶ್ಚರ್ಯಮತಃ ಪರಂ. ಇದಕ್ಕಿಂತಲೂ ಆಶ್ಚರ್ಯನ್ಯಾವೈತಿ? ಅಹನ್ಯ ಹನಿಭೂತಾನಿ ಪ್ರವಿಶಂತಿ ಯಮಾಲಯ. ಎಣ್ಣೆ ಹನಿಗಳನ್ನು ಬಿಟ್ಟರೆ ಧಾರಾಕಾರವಾಗಿ ಹೆಂಗದ ಎಣ್ಣೆ ಭೂಮಿಗೆ ಬೀಳ್ತದನೋ
ಹಂಗೆ ಧಾರಾಕಾರವಾಗಿ ಯಮನ ಮನೆಗೆ ಹೋಗ್ತಾ ಇದ್ದಾರೆ. ಯಮಾಲಯ ಎಲ್ಲಿ ಗೊತ್ತೇನು? ನಾನು ಬೆಳೆಸ್ಬೇಕು ಅದಕ್ಕೆ ಮಂದಿ ಇರ್ತವೆ ಹೇಳ್ಬೇಕಂತೇಳಿ. ನಿಮಗೆ ಯಮಾಲಯ ಗೊತ್ತಿಲ್ಲ, ಔಷಧಾಲಯ ಗೊತ್ತಿಲ್ಲ. ಔಷಧಾಲಯ ದಾಟಿದ ಮುಂದೆ ಬರೋದು ಯಮಾಲಯ. ಔಷಧಾಲಯ ದಾಟಿದ ಮುಂದೆ ಬರೋದನ್ನ ಹೌದಲ್ರಿ. ಔಷಧಾಲಯಕ್ಕೆ ಹೋಗ್ಯಾಗ ಅಂದ್ರೆ ಏನು ಯಮಾಲಯಕ್ಕೆ ಹೋಗ್ತಾನ. ಆದ್ದರಿಂದ ವಿಚಾರ ಮಾಡ್ತಮ್ಮ, ಸತ್ತು ಹುಟ್ಟೋನೆಂಬುದು ಭ್ರಮೆ ನಿನಗೆ ಯಾಕೆ ಬಂತು? ನೀನು ಯಾವಾಗಲೂ ಇರುವವನಾಗಿದ್ದೀಯೇ. ಅನಘ ಅದ್ವಯ ನಿತ್ಯ ಮುಕ್ತನು, ಜನನ ಮರಣಾದಿಗಳ ರಹಿತನು, ಘನವು ನೀನೆಂತೆಂಬ ವೇದವು ತತ್ವಮಶಿಯನನು. ಮನದ ಭ್ರಾಂತಿಯು ಕಳೆದು ಹೋದರೆ ಅನಘ ನೀನಹೆ ನಿತ್ಯ ಮುಕ್ತನು. ತನೆಯ ನಿರ್ಮಲ ನಿತ್ಯ ನೀ ಮಲಭಾಂಡ ನೀನಲ್ಲ. ಮಲದ ಭಾಂಡ ನೀ ಅಲ್ಲೋ. ನೀನು ಏನದು ಅಂತಂದ್ರೆ ಅನಘ ಅದ್ವಯ ನಿತ್ಯ ನಿರ್ಮಲ ಮುಕ್ತನಿದ್ದೀಯ. ನೀನು ಈ ಮಲಭಾಂಡ ನಾನು ಅಂತ ತಿಳ್ಕೊಂಡಿದೆಯಲ್ಲ, ಇದು ನೀನು ಅಲ್ಲ. ಆದ್ದರಿಂದ ವಿಚಾರ ಮಾಡು. ತತ್ವಮಸಿ ಮಹಾವಾಕ್ಯ ಏನು ಹೇಳ್ತದ? ನೀನು ವಿಚಾರ ಮಾಡಿದೆಯೋ. ತತ್ಪದದ ಎರಡು ಅರ್ಥಗಳು, ತ್ವಂಪದದ ಎರಡು ಅರ್ಥಗಳು, ಒಂದು ವಾಚ್ಯಾರ್ಥ, ಒಂದು ಲಕ್ಷಾರ್ಥ. ಏಕೆಂದರೆ ಶರೀರ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಕೂಟಸ್ಥ ಚೈತನ್ಯ ಎರಡು ಕೂಡಿಸಿದ್ರೆ ವಾಚ್ಯಾರ್ಥ ತ್ವಂಪದ. ಮಾಯೆಯಲ್ಲಿ ಅಧಿಷ್ಠಾನ ಬ್ರಹ್ಮದ ಪ್ರತಿಬಿಂಬ, ಅಧಿಷ್ಠಾನವಾದ ಬ್ರಹ್ಮ ಎರಡು ಎಲ್ಲ ಕೂಡಿಸಿದ್ರೆ ಇದು ತತ್ಪದದ ವಾಚ್ಯ ಅರ್ಥ. ಇವುಗಳನ್ನು ಏನು ಮಾಡಬೇಕು ಅಂತಾರೆ? ಲಕ್ಷಣ ಮೂಲಕವಾಗಿ ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಅಗತ್ಯ ಲಕ್ಷಣ ವಿಚಾರ ಮಾಡಿದ್ದೀವಿ. ಲಕ್ಷಣ ಬೇರೆ, ಲಕ್ಷಣ ಬೇರೆ. ಲಕ್ಷಣ ಬೇರೆ, ಲಕ್ಷಣ ಬೇರೆ. ಲಕ್ಷಣ ಯಾವುವು ಗೊತ್ತದೆ? ಸ್ವರೂಪ ಲಕ್ಷಣ, ಲಕ್ಷಣ, ಇವು ಲಕ್ಷಣ. ಲಕ್ಷಣ ಶಕ್ಯ ಸಂಬಂಧ ಲಕ್ಷಣ. ಶಕ್ಯ ಸಂಬಂಧೋ ಲಕ್ಷಣ. ಶಕ್ಯವಾಗಿರ್ತಕ್ಕಂಥ ಯಾವ ಗಂಗಾ ನದಿ ಅದು ಅದರೊಳಗೆ ಬರ್ದರಹಳ್ಳಿ ಇರುವುದು ಅಸಂಭವ. ಅದನ್ನು ಬಿಟ್ಟು ಅದನ್ನ ತೀರವನ್ನು ಗ್ರಹಣ ಮಾಡಿ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೆ ಅದನ್ನ ಪರಂಪರ ಸಂಬಂಧ ಏನ್ರಿ ಸಾಕ್ಷಾತ್ ಸಂಬಂಧ ಅಂತ ಕರೀತಾ ಇದ್ದಾರೆ. ಆ ಭಾಗತ್ಯಾಗ ಲಕ್ಷಣದಿಂದ ಯಾವ ತತ್ಪದದ ಮಾಯಾ ಧರ್ಮಗಳನ್ನು, ತ್ವಂಪದದ ಅವಿದ್ಯ ಧರ್ಮಗಳನ್ನು ಬಿಟ್ಟರೆ ಅಖಂಡ ಚೈತನ್ಯವೇ ನೀನು ಇದ್ದೀಯಾ ಅಂತ ಮಹಾವಾಕ್ಯದ ವಿಚಾರವನ್ನು ನಾವು ನಿನ್ನೆ ದಿವಸ ಮಾಡಿದ್ದೀವಿ. ಮುಂದೀಗ ಅಂತ ನಾವು ಇರುವು ತಾನೇ ಸತ್ತು ಆದರೆ ಅರಿವು ತಾನೇ ಚಿತ್ತು ಎಂಬರು. ಪರಮ ಸುಖ ಆದನಿಂದ ಆನಂದ ರೂಪರನು. ಇರುವು ತಾನ ಜ್ಞಾನಕ್ಕೆ ನಿರತದಿಂದ ಆಶ್ರಯವರಾಗಿರೆ. ಪರಿಕಿಶಿರಿ ಅದರಿಂದ ತಾನಾಧಾರನಾಗಿರನು. ಸತ್ತು ಅಂದ್ರೆ ಇರವು, ಚಿತ್ತು ಅಂದ್ರೆ ಅರಿವು. ಅಂದ್ರೆ ಅರಿವು ಎಲ್ಲೈತಿ ಅಲ್ಲಿ ಇರವು ಎಲ್ಲೈತಿ ಅಲ್ಲಿ ಅರಿವು ಇರಬೇಕಾಗ್ತದೆ. ಈ ಅರಿವು ಏನಾಗ್ಯದ ಅಂತ ಕೇಳಿದ್ರೆ ಜ್ಞಾನ ಅಜ್ಞಾನಗಳಿಗೆ ಆಧಾರ ಆಗ್ಯದ. ಇನ್ನು ಹೇಳಿದ ಅಹಂ ಬ್ರಹ್ಮ, ಅಹಂ ದೇಹಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಎರಡಕ್ಕೂ ಆಧಾರ ಆಗಿತ್ತಿಲ್ಲ. ನಾಲ್ಕ ಗುರುವೆ ನಿಮ್ಮುಪದೇಶದಿಂಬನ ನಿರ್ಗಣಿ ಎಂಬುದು ಸತ್ಯವಲ್ಲದೆ ಅರಿವು ನಾನೆಂಬುದನ್ನು ಅರಿಯುವುದೆಂತು ಗುರುದೇವ. ಇರುವು ಅನ್ನೋದನ್ನು ಅನುಭವಕ್ಕೆ ಬಂತು, ಅರಿವು ನಾನು ಅನ್ನೋದು ಹ್ಯಾಂಗ? ಇರವು ಎಲ್ಲಿ ಹುದಲ್ಲಿ ತಾನೇ ಅರಿವು ತಾನಿರಬೇಕದಲ್ಲದೆ ಅರಿವು ಇಲ್ಲದ ಇರುವುತ ಬರಿದೆಂದ ಶಿವಪುತ್ರ. ಪ್ರಶ್ನೆ ಮಾಡಿದ ಸಿದ್ಧಾರಪ್ಪ ಗುರುದೇವ. ಅರಿವು ಇರವು ಇದ್ದಲ್ಲಿ ಅರಿವು ಇರಬೇಕಾಗಿತ್ತು,
ನನಗೆ ಅರಿವು ಇದು ಇರುವು ಗೊತ್ತಾಗ್ಯದ, ಅರಿವು ನನಗೆ ಗೊತ್ತಿಲ್ಲಲ್ಲ ಅಂದರೆ ಅರಿವು ತಾನಾಗಿದ್ದು ತನ್ನನ್ನು ಅರಿಯನೆಂಬುದು ಹಾಸ್ಯವಲ್ಲವೇ? ಅರಿಯನೆಂಬುದು ಅರಿತು ಹೇಳಲು ಬೇಕು ತಾನಗಳು. ಅರಿಯನೆಂಬುದು ನರಿದೊಡಾಗಲೇ ಅರಿವು ತಾನೆನ್ನದು ನಿಜವ. ಅರಿವು ತಾನೇ ಚಿತ್ತು ಕೇಳೆಂತೆಂದ ಗುರುದೇವ. ಅರಿವು ತಾನಾಗಿದ್ದು ನಾವೆಲ್ಲರೂ ಸ್ವರೂಪರೇ ಇದ್ದೀವಿ, ಆದರೂ ಕೂಡ ನಾನು ನನ್ನನ್ನು ಅರಿಯೇನು ಅಂತೀವಲ್ಲ. ಅರಿವೇ ನಾನಾಗಿದ್ದು ನನ್ನನ್ನು ಅರಿಯೇ ಅನ್ನೋದು ಇದು ಹಾಸ್ಯ ಆಗ್ತದೆ ತಮ್ಮ. ನೋಡು, ನಾನು ನನ್ನನ್ನು ಅರಿಯೇ ಅನ್ನೋದನ್ನು ತಿಳಿದು ಹೇಳ್ತೀವೋ ತಿಳಿಲ್ಲ ಅಂತ ಹೇಳ್ತೀವೋ? ತಿಳಿದು ಅಂತ ತಿಳಿಬೇಕಾಗಿತ್ತು. ಯಾವುದರಿಂದ ಅದನ್ನು ತಿಳಿ ನೀನು? ಅರಿವಿನಿಂದನೇ ನಾನು ಅರಿಯನು ಅಂತ ತಿಳಿಯಲ್ಲ. ಆ ಅರಿವೇನದ ಅಲ್ಲ, ಅದೇ ನೀನೆಂದು ದೃಢತರವಾಗಿ ನಿಶ್ಚಯಿಸು. ಇನ್ನೊಂದು ದೃಷ್ಟಿ ಹೇಳ್ತಾನೆ, ಚಿತ್ತು ಕೇಳದು ತಾನು ಮೂರ ವಸ್ತುಗಳಲ್ಲಿ ಎದುರಿಟ್ಟು ಅರಿಯುವುದು, ಮತ್ತೆ ಜಾಗೃತೊಳಗೆ ಸಂಕರವಾಗಿ ಗುರುತಿಸಲು. ವ್ಯರ್ಥ ಬಳಲುವುದೇಕೆ ಮತ್ತ ವಸ್ತುವನ್ನೇ ನೀ ಕನಸಿನೊಳಗ ಚಿತ್ತಿನ ಬೆಳಕಿಂದ ಗುರುತಿಸಿ ತಿಳಿಯಬೇಕೆಂಬ. ಸದ್ರೂಪದೊಳಗನು ಅರಿವು ಐತಿ. ಅದು ಜಾಗ್ರ ಸ್ವಪ್ನ ಸುಸುಪ್ತಿಯನ್ನು ಅರಿತಕ್ಕಂಥ ಅರಿವೇನದ ಅಲ್ಲ, ಅದನ್ನು ನೀನು ಅದು ಈ ಜಾಗೃತಿನಾಗ ತಿಳಿಯಲಕ್ಕಾದೆ ಅಂದರೆ ಅದು ಸಂಕರ ಆಗಿತ್ತು. ಎಲ್ಲರೂ ಕೂಡಿಕೊಂಡರು. ನೀನು ಹೇಳಿಲ್ಲ, ಹುಡುಗ ಪ್ರಾರ್ಥನೆ ಮಾಡ್ತಿದ್ದ, ವಿದ್ಯಾರ್ಥಿಗಳ ಕೂಡ ಅಪ್ಪ ಹಿಂದೆ ನೋಡಿದ, ಮತ್ತು ನನ್ನ ಮಗನ ಧ್ವನಿ ಕೇಳಲಿಲ್ಲ. ಮರುದಿವಸ ಹಸ್ತಬೇಕಾದ ನಿನ್ನೆ ಮುಡಿದು ಬಂದಿದ್ದೆಲ್ಲ ಸಾರಿಗೆ ಬಂದಿದ್ದಲ್ಲ. ಮತ್ತು ನಾನು ನಿನ್ನೆ ಪ್ರಯತ್ನ ಮಾಡುವಾಗ ನಮ್ಮ ಹುಡುಗನ ಧ್ವನಿ ಕೇಳಿಸಲಿಲ್ಲ. ನಿಮ್ಮ ಹುಡುಗನ ಧ್ವನಿ ಎಲ್ಲ ಹುಡುಗನ ಧ್ವನಿ ಕೂಡ ಸಂಕರ ಆಗಿತ್ತು. ಅದಕ್ಕೆ ಪ್ರತ್ಯೇಕವಾಗಿ ಗೊತ್ತಾಗಿಲ್ಲ. ಈಗ ಅರಿವು ಏನಾಗೈತಿ? ಸಂಕರ ಆಗ್ಯದ ಅಂದರೆ. ಆದ್ದರಿಂದ ಈ ಈ ಜಾಗೃತಿ ಬಿಡು. ಕನಸು ನೋಡು. ಕನಸಿನೊಳಗೆ ದೊಡ್ಡ ಜಾತ್ರೆ ನೋಡ್ತೀಯಪ್ಪ. ಬಾಗಿಲ ಹಾಕ್ಯಾರಿ, ಕಿಟಕಿ ಹಾಕ್ಯಾರಿ, ಕವದಿ ಹೋಗ್ತಾರಿ, ಕಣ್ಣು ಮುಚ್ಚಾರಿ, ಲೈಟ್ ಆಫ್ ಮಾಡಿರಿ, ಅಲ್ಲಿ ಬೆಳಕಿನ ದೀಪ ಇಲ್ಲ. ಆದ್ರೆ ದೊಡ್ಡ ಜಾತ್ರೆ ನೋಡ್ತೀರಲ್ಲ. ಯಾವ ಬೆಳಕಿನಾಗ ಜಾತ್ರೆ ನೋಡಿದರೆ? ನಿನ್ನ ಬೆಳಕನೇ. ಇದು ಸ್ಪಷ್ಟ ಇದೆ. ಸದ್ರೂಪ ಜಾಗೃತ, ಚಿದ್ರೂಪ ಸ್ವಪ್ನದೊಳಗ, ಆನಂದ ರೂಪ ಸುಶಕ್ತಿ ಒಳಗೆ. ಹೌದಲ್ರಿ? ರೋಖದ ಇದು ಬುದ್ಧಿ ಇಲ್ಲ. ನಮ್ಮ ವೇದಾಂತ ಬುದ್ಧಿ ಇಲ್ಲೇ ಇಲ್ಲ. ಯಾರ ಹೇಳ್ಯಾರ ತಿಳ್ಕೊಬೇಡ್ರಿ. ಇದು ಹೆಂಗೆ ಅನುಭವದ ಅನುಸಾರವಾಗಿಯೇ ಹೇಳ್ಕೊಂಬಂದೀವಿ. ಆದ್ದರಿಂದ ಶಿವಪುತ್ರನ ಕೇಳು, ಚಿದ್ರೂಪದಾದ ನೀನೇ ಜಾಗೃತಾದಿ ಮೂರು ವಸ್ತುಗಳನ್ನು ಎದುರಿಟ್ಟು ಅರಿತಾ ಇರುವೆ. ಮತ್ತು ಜಾಗೃತದಲ್ಲಿ ಆ ಚಿದ್ರೂಪ ಬುದ್ಧಿಯಾದಿಗಳಲ್ಲಿ ಸಂಕರವಾಗಿರುವುದರಿಂದ, ಬುದ್ಧಿಯಾದಿಗಳಲ್ಲಿ ಸಂಕರ ಬುದ್ಧಿನ ಅರಿತಂತ ತಿಳ್ಕೊಳ್ತೀವಲ್ಲ, ಬುದ್ಧಿಗಂತೂ ಭಿನ್ನವಾದ ಒಂದು ಅರಿವು ಐತಿ. ಅದರ ಪರಿಚಯ ಮಾಡಬೇಕಾಯ್ತು ನಮಗೆ. ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ? ಬುದ್ಧಿನ ಅರಿತೈತಿ. ಬುದ್ಧಿಯನ್ನು ಅರಿತಕ್ಕಂಥ ಅವ್ರಿಗೊಂದು ಪರಿಚಯ ಆಗತ್ತೇನೆ ಇಲ್ಲ? ಇಲ್ಲ. ಏನು ಈ ನಿಮ್ಮ ಶಾಸ್ತ್ರ ನಮ್ಮ ಬುದ್ಧಿಗೆ ತಿಳಿಯಲ್ದು ಅಂತೀರೇನು? ಅಂತೀರಿಲ್ಲ? ಎದಕ್ಕೆ ತಿಳಿಯೋದು? ಬುದ್ಧಿ ಕೆಪಾಸಿಟಿನಿ ಯಾವುದೋ ಒಂದು ಯಾರೋ ಅರ್ಯಾಕತೈತೆ ಹೇಳೋ. ಹಾಂ, ಬುದ್ಧಿ ತಿಳಿದದ್ದು ತಿಳಿತಿ, ಬುದ್ಧಿ ತಿಳಿಲಾರ್ದು ತಿಳಿತೀಯಲ್ಲ. ಹಾಂ, ಈ ಎರಡನ್ನೂ ಅರಿತಕ್ಕಂಥ ಅವರು ಬುದ್ಧಿಗಿಂತ ಒಂದು ಬೇರೆ ಐತಿ. ಮತ್ತಿನ ಲಖಾಯಿ ಸಿಹಿ ಮತ್ತೆ ಲಖಾಯಿ ಅಷ್ಟೊಳಗೆ ಎಲ್ಲ ನಮ್ಗೆ ಹೋಗ್ಬೇಕು ಖರೆ ಪರಂತು ಅಲ್ರಿ. ಆದ್ದರಿಂದ ಬುದ್ಧಿ ಅದೇನಾದ ಅಂತ ಕೇಳ, ಅದು ನಿಜವನ್ನು ಹೇಳಲ್ಲ. ಸೂಜಿಗೆಲ್ಲ ಪಿಡಿದು ಸೂಜಿಗ ಸೂಜಿ ಎಲ್ಲ ಗುಣಮಂತ ಅದು ರಾಜಕೀಯ ಪ್ರಚಾರ ಅಂತೆ. ಸೂಜಿಗಳಲ್ಲಿ ಶಕ್ತಿ ಪಡ್ಕೊಂಡು ಸೂಜಿಗಳು ಇನ್ನೊಂದನ್ನು ಹಿಡಿತಕ್ಕಂಥ ಸಾಮರ್ಥ್ಯ ಬರ್ತದಲ್ಲ. ಹಂಗೆ ಸೂಜಿಗಳಿಗೆ ಎಲ್ಲಿ ಸಾಮರ್ಥ್ಯ ಅಂದ್ರೆ ಕಲ್ಲು ಗುಣಮಂತ ಅವರು. ಹಾಗೆ ಮೂಲ ಅರಿವನ್ನು ನಾವು ತೆಗೆದುಕೊಂಡು ಆ ಮೂಲ ಅರಿವು ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳ ಮೂಲಕವಾಗಿ ಏನಕ್ಕದು? ಆ ಟ್ಯಾಂಗ್
ಆ ಸೂಜಿಗಳನ್ನು ಪಡೆದುಕೊಂಡು ಸೂಜಿಗಳು ಕೆಲಸ ಮಾಡ್ತಾರೆ. ಹಾಗೆ ನಮ್ಮ ನಿಜವಾದ ಅರಿವನ್ನು ಪಡೆದುಕೊಂಡು ಬುದ್ಧಿಯಾದಿಗಳೆಲ್ಲ ಇಂದ್ರಿಯಾದಿಗಳೆಲ್ಲ ಅರಿವನ್ನು ಏನ್ರಿ ಕಡ ತರ್ತಾರೆ, ಸಾಲ ತರ್ತಾರೆ. ಗೊತ್ತೈತಿ ಸಾಲ, ಇವು ಸಾಲಗಾರ ಇವೆಲ್ಲ ಇವ ಅನಿತಿದಾವು. ಅನಿತ್ಯ ವಸ್ತುನ ಹೆಂಗೆ ಅರಿತಾ ಇದ್ದಾವ ತಮ್ಮ ವಿಚಾರ ಮಾಡು. ಗುರುವೇ ನಾನೀಗ ಎಣ್ಣೆಯ ಅರಿವಿನ ರೂಪವನ್ನು ಕನಸಿನ ಕುರುಹನಿಟ್ಟದರಿಂದ ಚಿತ್ತೆಂಬುದನ್ನು ತಿಳಿದೇನು. ಅಪ್ಪ ಗುರುನಾಥ, ನೀನು ಚಿದ್ರೂಪವನ್ನು ತಿಳಿಬೇಕಾಗಿತ್ತಂದ್ರೆ ಸ್ವಪ್ನವನ್ನು ನೋಡಪ್ಪ ಅಂತ ಹೇಳಿದಲ್ಲ. ಆ ಸ್ವಪ್ನವನ್ನು ನೋಡ್ತಕ್ಕಂಥ ಅರಿವು ಅದು ನನಗೆ ಈಗ ಗೊತ್ತಾಗ್ಯದ. ಕುರುಹ ಬಿಟ್ಟದರಿಂದ ಚಿತ್ತ ಎಂಬುದು ತಿಳಿದೇನು. ಪರಮ ಸುಖರೂಪೆಂಬುದಂತಹ ಮರೆಯಲಾಗಿಯೇ ನನ್ನ ಗುರುವೇ. ಅರೇರೇ ಸುಖರೂಪನಿಗೆ ವಿಷಯದ ಬಯಕೆ ಯಾಕೆಂದ. ನಾನು ಈಗ ಸದ್ರೂಪದ ಅರಿವು ಆಗ್ಯದ, ಚಿದ್ರೂಪದ ಅರಿವು ಆಗ್ಯದ. ನಾನು ಸುಖರೂಪ ಅಂತ ಹೇಳ್ತೀರಲ್ಲ ಗುರುಗಳ, ಬಹುಶಃ ನಿಮಗೂ ವಯಸ್ಸಾಗ್ಯದ. ಶಿಷ್ಯರೊಂದು ಶಾನ್ಯಾರಕ್ಕವ್ರು ನನಗೆ ಬುದ್ಧಿಗೆ ಗುರುಗಳ ಬುದ್ಧಿ ಅಲ್ಲ. ನಾನು ಸುಖರೂಪ ಆಗಿದ್ನಿ ಅಂದ್ರೆ ವಿಷಯದ ಇಚ್ಛಾ ನನಗೆ ಯಾಕೆ ಆಗ್ತದೆ? ಬರೋಬರಿ ಹೇಳ್ತಾರ್ರಿ. ವಿಚಾರ ಸಾರ್ 4ನೇ ತನ ನೋಡ್ರಿ ಜಾಡಿಸ್ತೈತಾನೆ ಎಲ್ಲ. ಅದು ನನಗೆ ಯಾಕೆ ವಿಷಯದ ಇಚ್ಛಾ ಆಗ್ತದೆ? ಆವಾಗಲ್ಲೇ ಹೇಳಿದಾರ ಅವರು, ವಿಷಯದ ಇಚ್ಛಾ ಯಾರಿಗೆ ಆಗ್ತದೆ ಅಂದ್ರೆ ಆತ್ಮವಿಮುಖ ಬುದ್ಧಿ ಉಳ್ಳವರಿಗೆ ವಿಷಯದ ಇಚ್ಛೆ ಆಗುತ್ತದೆ. ಸುಮ್ಮನೆ ಹೇಳ್ತೀವಿ ನಾವು. ಆತ್ಮವಿಮುಖ ಬುದ್ಧಿ ಉಳ್ಳವರಿಗೆ ಆತ್ಮ ಸಮ್ಮುಖ ಬುದ್ಧಿ ಬೇರೆ, ಆತ್ಮವಿಮುಖ ಬುದ್ಧಿ ಬೇರೆ ಅಲ್ರಿ. ಯೋಗಿಗಳು 100 ವರ್ಷ ಸಮಾಧಿಯಲ್ಲಿರ್ತಾರಲ್ಲ, ಅವ್ರಿಗೇನಾದ್ರು ವಿಷಯದ ಇಚ್ಛೆ ಆಕ್ಕತ್ತೇನು? ಅದೇ ನಾವೇನು ಯೋಗಿಗಳ ನಮಗೆ ಅದನ್ನ ಹೇಳಿ ಹೆಂಗೆ ತಿಳಿಬೇಕು ಅಂದ್ರೆ, ನೀವು ನಿದ್ದೆ ಮಾಡ್ತಿಲ್ಲ ತಮ್ಮ. ನಿದ್ದೆ ಯಾವ್ರೆ ನನಗೆ ವಿಷಯದ ಇಚ್ಛೆ ಆಗೈತೇನು? ನಿದ್ದೆ ವಿಷಯದ ಇಚ್ಛೆ ಆಗೈತೇನು? ಯಾಕಾಗಿಲ್ಲ? ಯಾಕಾಗಿಲ್ಲ ಅಂತ ಹೇಳಿದ್ರೆ ವಿಷಯದ ಇಚ್ಛೆ ಬಹಿರ್ಮುಖವಾಗಿರ್ತಕ್ಕಂಥ ಮನುಷ್ಯನಿಗೆ ಆಕತಿವಿನ ಆತ್ಮವಿಮುಖ ಬುದ್ಧಿಯೊಳಗೆ ಆಕತಿವಿನ ಆತ್ಮಾಕಾರ ವೃತ್ತಿಯೊಳಗಿರ್ತವನಿಗೆ ಅಲ್ಲೇನದ ಸುಶುಕ್ತಿಯಲ್ಲಿ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಅದಾವನೇ ಅದಾವೆ. ಎಚ್ಚರಿಕೆ ಬಂದಾಗ ನೀ ಏನೇನೇನೇನೇನು ಗಳಿಸಿ ಏನೇನೇನು ಕೋಟ್ಯಾಧೀಶ ಎಲ್ಲ ಆದಿ ಅಲ್ಲ, ನಿನಗೇನು ಬೇಕಾದದ. ಮತ್ತು ನಿದ್ಯಾಗಿನ ಆನಂದ ಎದ್ದಾಗ ಸರ್ ನಿಮಗೆ ಇಷ್ಟೆಲ್ಲ ಸಾಮಗ್ರಿಗಳು ಕೂಡಿ ಪಡೆದ್ರೂ ಕೂಡ ನಿದ್ಯಾಗಿನ ಆನಂದ ಅಂದರೆ ನಿಮ್ಗೆ ಯಾರಿಗಾರು ಸಿಕ್ಕತ್ತೇನ ಹೇಳಿ. ನಾ ಹೆಸರು ಮಾಡಿ ಕೊಟ್ಟನು ಸಿಕ್ಕಿತ್ತಂದ್ರೆ ನಾ ಪ್ರಚಾರ ಮಾಡೋದನ್ನು ನಿಮ್ಮ ಹೆಸರು. ನಿದ್ಯಾಗಿನ ಆನಂದವನ್ನು ತೂಕ ಮಾಡ್ರಿ. ಸಮಸ್ತ ಭೋಗ ವಸ್ತುಗಳು ನಿಮ್ಮ ಮುಂದೆ ಬಿದ್ದಾವ. ಜಾಗ್ರತೆ. ಆ ನಿದ್ಯಾಗಿನ ಆನಂದ ಎದ್ದಾಗ ಏನ್ರಿ ಸಿಕ್ಕತ್ತೇನು? ಪಡೆಬೇಡಿಯೋದವರು ಮೊದಲ ನಡುವೆನಕ್ಕೆ ಹೋದಿಲ್ಲ ಸುಖದ ಆಭಾಸ, ಕಡೆಯೊಳು ಹೇಸಿಗೆ ಮುಸ್ಕೊತ್ತಿರುವುದು, ಸಿಡಿಮಿಡಿಯಾಗರೆ ಮನಸ್ಸು ಹಿಂಗಹುದು. ಅಂದರೆ ಹೊಡಿಕೆ ಬ್ಯಾಸುತ್ತ ಇಲ್ಲಿ ಯಾಕೆ ಬಂದಿರಿ ಅಂದ್ರೆ ನಿಮಗೆ ಅಲ್ಲಿ ಆನಂದ ಸಿಗೋದಂತ ಈ ಸಿದ್ಧನಂತೆ ಬಂದಿರಿ ನೀವೆಲ್ಲ. ಅಲ್ಲೇ ಸಿಗ್ತಾರೆ, ಇಲ್ಲಿ ಯಾಕೆ ಬರ್ತಿದ್ರು ಯಪ್ಪ? ಅಲ್ಲ, ಆ ಆನಂದವು ಸಿಗಬೇಕಾಗಿತ್ತು ಅಂದ್ರೆ ಗುರುವಿನ ಪಾದಕ್ಕೆ ನೀನು ನಮಸ್ಕಾರ ಮಾಡಲೇಬೇಕು, ಶರಣಾಗತನಾಗಲೇಬೇಕಾಗ್ತದೆ. ಆದ್ದರಿಂದ ಅಪ್ಪ ನಾನು ಸುಖರೂಪ ಆಗಿದ್ದಿ ಅಂದ್ರೆ ನನಗೆ ಸುಖದ ಬಯಕೆ ಯಾಕೆ ಆಗ್ತದೆ? ಸದ್ಗುರುವೇ, ನಾನು ಸುಖರೂಪನೆಂಬುದು ಹೇಗೆ ಸಾಧ್ಯ? ನಾನೇ ಸುಖರೂಪನಾಗಿದ್ದರೆ ಗುರುದೇವ ನನಗೆ ಶಬ್ದ ಸ್ಪರ್ಶಾದಿ ವಿಷಯಗಳ ಬಯಕೆ
ಅಕ್ಷರ ಬಿಡ್ತಾನೆ. ನಾನು ಸುಖರೂಪನಲ್ಲ, ವಿಷಯಗಳೇ ವಿಷಯ ಸಂಗ ಕ್ಯೋ ಭಾನ ಭೈ ಜೋಮೈ ಆನಂದ ರೂಪ ಅವ ಉತ್ತರ ಯಾಕೂಕ ಶ್ರೀ ಗುರು ಮುನಿವರ ಭೂಪ. 4ನೇ ತರಂಗ ಅವನು ಹಿಂಗೆ ಪ್ರಶ್ನೆ ಮಾಡ್ಯಾನ, ವಿಷಯ ಸಂಗ ಕ್ಯೋ ಭಾನ ಭೈ. ಗುರುದೇವ, ನಾನು ಆನಂದ ಸ್ವರೂಪ ಅಂತೀಲ್ಲ, ವಿಷಯದ ಸಂಘದಿಂದ ನನಗೆ ಆನಂದ ಪ್ರಾಪ್ತಿ ಆಗತೈತಿ. ವಿಷಯಗಳಲ್ಲಿ ಆನಂದ ಐತಿ ಹೊತ್ತು ನಾನು ಆನಂದ ಸ್ವರೂಪ. ನನ್ನ ಅನುಭವ ಅಂತ ನಾವ ನಿಮ್ಮದು ಅನುಭವ ಹಿಂಗೆ ಇರ್ಬೇಕು, ಮತ್ತೇನು. ವಿಷಯ ಸಂಘದಿಂದ ನಾನು ಸಿಗ್ತೈತೆ ಅಂದ್ರೆ ಬೆನ್ನ ಹತ್ಯ ನೋಡು, ವಿಷಯ ಬೆನ್ನ ಹತ್ಯ ಹಂಗೆ ವಿಚಾರ ನೋಡು. ಹರಿಕೆಗೆಂದೇ ತಂದ ಕುರಿತ ನರಿಯದ ಕಟ ಕೊಡುವರೆಂಬುದು ಹಿರಿದ ಹಸುವಿಗೆ ತಳಿರ ಮೆಲುವುದು ತೋರಣಕ್ಕೆ ತಂದ ನರಕುರಿಗಳದರಂತೆ ತಮಗ ಮರಣವನ್ನು ತಾವರಿಯರು ಸಂಸರಣ ದುಃಖಕ್ಕೆ ಮಗ್ನರಾಗಿ ಮೃತ್ಯುವಸರಹರು. ಅನುಭವ ಅಮೃತ. ಹರಕಿ ಹೊತ್ತಾನೊಬ್ಬ, ಆಕಿ ಕುರಿ ಕರಿಬೇಕಂತ ಹೇಳಿ ಆ ತಳಿಯು ತೋರಣಗಳಿಂದ ಮನೆಯೆಲ್ಲ ಶೃಂಗಾರ ಮಾಡ್ಯಾನ. ಅದು ಗೊತ್ತಿಲ್ಲ, ಇನ್ನೊಂದು ಕೆಲವು ದಿವಸದಾಗ ಕೆಲವು ಟೈಮ್ದಾಗ ನಾವು ಕತ್ತಿ ಕುತ್ತಿಗೆ ಬೀಳ್ತಂದು ಗೊತ್ತಿಲ್ಲ. ಹಸುವಿಗೆ ಆ ತರುಣಗಳನ್ನ ಹೆಂಗೆ ತಿನ್ನಕತ್ತೈತಲ್ಲ, ನರಕುರಿಗಳದರಂತೆ ಮರಣವನ್ನು ತಾವೈರ್ಯರು ಅಲ್ರಿ. ಹಂಗ ಶಬ್ದ ಸ್ಪರ್ಶ, ತರಡಿ ಅಂದ್ರೆ ತಳಿರು ಅಂದ್ರೆ ಏನದು? ಶಬ್ದ ಸ್ಪರ್ಶ ರೂಪ ರಸ ಗಂಧ ಜಗದ ಎಂತಲ್ಲ. ಇದು ಅಲ್ಲೇನಿಲ್ಲ, ಅಲ್ಲಿ ಇಲ್ಲಿ ಖರೆ ಇದ್ದಂಗೆ ಭಾಸಮಾನ ಆಗ್ತದೆ. ದುಃಖವೇ ಸುಖವೆಂಬರು ಅವಿವೇಕಿಗಳು ಅಂತ ಕೊಟ್ಟಾರ. ನಿಜವೂ ನಮಗ ಒಂದು ಟಾಯ್ಲೆಟ್ ಕೊಟ್ಟಾರ. ಯಾರು? ಅವಿವೇಕಿಗಳು. ದುಃಖವನೇ ಸುಖವೆಂಬರು ಅವಿವೇಕಿಗಳು. ಮೊದಲು ಗೊತ್ತಾಗಂಗಿಲ್ಲ. ಮೊದಲು ನದಿಗಾದಾಗ ಅದು ಚಂದ್ರಮುಖಿ ಮುಂದೆ ಕೆಲ ದಿವಸ ಆದಿಂದ ಚಂದ್ರಮುಖಿ ಅಲ್ಲ. ಏನಾಯ್ತು ಇವಾಗ ಏನಾಯ್ತು? ಏನಿಲ್ಲ, ಖರೆ ಬುದ್ಧಿ ಆಡೋದು ಬಿಟ್ಟಿಲ್ಲ. ಅದಕ್ಕೋಸ್ಕರವಾಗಿ ಈ ನಾಯಿ ಒಂದು ಎಲುವನ್ನು ಹಿಡ್ಕೊಂಡು ತಿರುಗಾಡ್ತಿರ್ತದ. ಅದ್ರ ಮುಂದೆ ಅಮೃತ ಇಡ್ರಿ, ಅದು ಎಲುವನ ಹೌದಲ್ರಿ, ಅದು ಎಲುವನ ತಿಂತಲ್ಲ. ಅದೇ ಏನು ತಿಳ್ಕೊಂಡೈತಿ? ಅದೇನು ತಿಳ್ಕೊಂಡೈತಿ? ಎಲುವನ್ಯಾಗನ ಏನೈತಿ ಅಂತ ಕೇಳಿದ್ರೆ ಎಲುವನ್ಯಾಗನ ಯಾವ ನಾಯ ಕೇಳಿ ಮಾರಾಯ. 4 ದಿವಸ ರಾಮದನು. ಏನು ಗೊತ್ತಾಗತ್ತೆ, ನೀವು ಭಾಳ ಶಾಣ್ಯಾರಿದ್ದೀರಿ. ಭಾಳ ಶಾಣ್ಯಾರಿದ್ದೀರಿ, ಏನು ಶಾಣ್ಯಾರ. ಆ ನಾಯಿ ಅಡಿಕೆಗೆ ನೆಚ್ಚಿದ ಸೊಣಗ ಅಮೃತ ದರ್ಶಿ ಬಂಗುದೇ ಕೂಡಲ ಸಂಗಮ ದೇವ. ಅಲ್ಲಿ ಬಸವಣ್ಣ ಎಷ್ಟು ಚಂದ ಹೇಳ, ಅಡಿಕೆಗೆ ನೆಚ್ಚಿದ ಸೊಣಗ ಅಮೃತ ದರ್ಶಿ ಬಂಗುದೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ರೀತಿಯ ವಿಚಾರ ಮಾಡಿ ನೋಡಿದ್ದಾದರೆ ಅಂತರ್ಗತ ಸಾಂಬಾರು ಕಾಂಚ ಎಂಬ ನಾಯ ನೆಚ್ಚಿ ನಿಮ್ಮ ನಾನು ಮೆರೆದನಯ್ಯ.
ಕಾಂಚನಕ್ಕೆ ವೇಳಿ ಅಲ್ಲದೆ ಲಿಂಗಕ್ಕೆ ವೇಳಿ ಇಲ್ಲವಯ್ಯ. ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತ ರುಚಿ ಬರುವುದೇ ಕೂಡಲ ಸಂಗಮ ದೇವ. ಏನ್ ಮಹಾತ್ಮರೆಲ್ಲ ತಾವು ಹೋಗೋ ಮುಂದೆ ಏನೇನು ಆಗ್ಯಾವ ಬರೆದಿಟ್ಟು ಹೋಗ್ಯಾರೋ. ನೀವಟ್ಟು ಏನ್ರೆ ಬರೆದಿರ್ತೀರಿ ಅಲ್ಲ, ಏನು ಮನೆ ಬರ ಏನು ಬಂದಿಲ್ಲ ಏನಿಲ್ಲ. ವಿಚಾರ ಮಾಡು. ಅದಕ್ಕಂತಾರ ಅದು ತನ್ನೊಳಗೆ ಸುಖ ತಾನೇ ವಿಷಯ ಅನ್ಯದೋತ ಹುಡುಕಿಕೊಳ್ಳಲಿದೆ. ಇನ್ನು ಮಾನವನಿಂಗೆ ಸಿಕ್ಕುವುದೇ ಭಾಗ್ಯದಲ್ಲಿ ತನ್ನ ಮನವಳ ಮುಖವು ಮಾಡಿಗೆರೆ ಉನ್ನತ ಸುಖದ ಸುಖನಿಧಿ ನೀನೇ ಲಭ್ಯವು. ಮುನ್ನಲ ಕಸ್ತೂರಿ ಮಗವನು ನೋಡು ಶಿವಪುತ್ರ. ಕಸ್ತೂರಿ ಮಗ ಅಂತಂದಿರ್ತಾರೆ, ಅದು ತನ್ನ ಹೊಕ್ಕದಲ್ಲೇ ಕಸ್ತೂರಿ ಇರ್ತದೆ. ಅದು ಸುಗಂಧ. ಆ ಕಸ್ತೂರಿ ಮೃಗ ಸುಗಂಧವನ್ನು ಹುಡುಕ್ತದೆ ಅರಣ್ಯದ ತುಂಬ. ಅದಕ್ಕೆ ಸುಗಂಧ ಸಿಗುವುದೇ ಇಲ್ಲ. ಅದು ತಿರುಗಾಡಿ ಬ್ಯಾಸತ್ತು ಒಂದು ಗಿಡದ ಕೆಳಗೆ ಮಲ್ಕೋತದೆ. ಮಲಗಿದಾಗ ಅದರ ಮೂಗ ನಾಭಿಗೆ ಸಂಬಂಧ ಆಗ್ತದೆ. ಆ ನಾಭಿಯೊಳಗನೆ ಸುಗಂಧ ಐತೆ ಅನ್ನೋದು ಅದಕ್ಕೆ ಗೊತ್ತಾಗ್ತದನೋ. ಕಸ್ತೂರಿ ಮೃಗ ಅಂತ ಹೆಸರದ. ಹಾಗೆ ನಮಗೇನಾಗೈತಿ ಅಂತ ಕೇಳ ತನ್ನೊಳಗೆ ಸುಖ ತಾನೇ ವಿಷಯಾರಣ್ಯದ ಹುಡುಕಿ ಬಳಲಿದೆ. ಇನ್ನು ಮಾನವ ಎಂತು ಸಿಕ್ಕುವುದು ಭಾಗ್ಯದಲ್ಲಿ. ಹೊರಗೆ ಹುಡುಕಾಡಕತ್ತೀವಿ ನೀನು, ಹೊರಗೆ ಹುಡುಕಾಡಕತ್ತೀವಿ. ಭಿಕ್ಷುಕ ದೇವ್ರ ಗುಡಿ ಮುಂದೆ ಭಿಕ್ಷಾ ಬಿಡ್ತಾನೆ ಪಾಪ. ಆ ಗುಡಿಗೆ ಬಂದವರೆಲ್ಲ 100, 200 ರೂಪಾಯಿ, 2 ರೂಪಾಯಿ ಹಾಕ್ತಿದ್ರು. ಭಿಕ್ಷಾ ಬೇಡಿ ಸತ್ತು ಒಂದು ದಿವಸ ಹತ್ತ ಬಳಿಕ ಒಂದು ಸಮಾಧಿ ಅಲ್ಲೇ ಮಾಡೋಣ ಅಂತ ತಿಳ್ಕೊಂಡ. ಭಾಳ ಮಂದಿ ಭಕ್ತರಿಗೆ ಪರಿಚಯ ಆಗಿತ್ತು ನೋಡಿ. ಭಿಕ್ಷುಕಂದು ಅಡ್ಡ ಕಟ್ಟಿರು. ಏನು ಅವನಿತ್ತ ಜಾಗ, ಯಾವ ಜಾಗದಾಗ ನಿಂತು ಭಿಕ್ಷೆ ಕಟ್ತದಲ್ಲ, ಹಡ್ಡಿದ್ರು ಕಣ್ಣಂತ ಶಬ್ದ ಬಂತು. ಈ ಶಬ್ದನ ಭಾಳ ಹಚ್ಚದ ನಿಮ್ಗೆ. ಹನ್ನೊಂದು ಶಬ್ದದ್ದು ಏನು ನೋಡು ಅಂಡೇ ರೀ ಅಪ್ಪ. ಏನು ಬಂಗಾರದ ಹಂಡೆ ತೆಗೆದಿಟ್ರು, ಮತ್ತೊಂದು ಹಂಡೆ ತೆಗೆದಿಟ್ರು, ಮತ್ತೊಂದು ಹಂಡೆ, 7 ಹಂಡೆ ನ್ಯಾಮಿತ್ ಭಿಕ್ಷಾ ಬೇಡ್ತದಂತವ. ನಾವೇ ಭಿಕ್ಷುಕರು. ಶಬ್ದದ ಮುಂದ ಸ್ಪರ್ಶದ ಮುಂದ ಭಿಕ್ಷೆ ಬೇಡಕತ್ತಿದ್ರಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ನನಗೆ ಸುಖ ಕೊಡಪ್ಪ. ನೀನು ಒಳಗೈತೆ ಓ ಹಂಡೆ ಅದ. ಆದ್ದರಿಂದ ವಿಚಾರ ಮಾಡು. ಇದು ಏನಾಗ್ಯದ ಅಂತೇಳಿ ಕಸ್ತೂರಿ ಮೃಗ ಹೆಂಗೆ ಹೊರಗಡೆ ಸಂಚಾರ ಮಾಡ್ತದನೋ ಹಂಗೆ ಹೊರಗಡೆ ಹುಡುಕಾದ್ರೆ ಆ ಆನಂದ ಸಿಗುವುದಿಲ್ಲ. ಎಲ್ಲದೊಳಗಣ ರುಚಿಯುತ್ತಾನೆ ಎಲ್ಲ ಪಕ್ವಾನ್ನಗಳು ಬೆರೆತಿರೆ. ಅಲ್ಲಿತ ಪಕ್ವಾನ್ನವೇ ರುಚಿ ಎಂಬ ತೆರನಂತೆ ಸಲ್ಲಲಿತವಹ ತನ್ನ ಸುಖವೇ ಎಲ್ಲ ವಿಷಯಗಳಲ್ಲಿ ತೋರಿರೆ. ಅಲ್ಲಿ ಮೂಢರು ವಿಷಯಗಳೇ ಸುಖರೂಪವೆನ್ನುವರು. ಹೋಳಿ ಶಿವಿ ಅಂತೀರಲ್ಲ, ನಾ ಕೇಳ್ತೀನಿ ಹೋಳಿ ಶಿವಿಯೋ ಏನು ಬ್ಯಾಡ ಶಿವಿಯೋ ಮತ್ತು ಹೋಳಿ ಮತ್ತದು ಹೋಳಿ ಶಿವಿ ಬ್ಯಾಡ ಶಿವಿ ಅಂತೀರಲ್ಲ. ಮೂಢರು ಒಂದಾರ ಅವರು. ಅದು ಎಲ್ಲಿದೆ ಎಲ್ಲದ ಶಿವಿನ ಹೋಳಿಗೆ ಕೂಡ ಕೂಡದ. ನಿನ್ನ ಆನಂದ ವಿಷಯದಲ್ಲಿ ಕೂಡೈತೋ ತಮ್ಮ, ನಿನ್ನ ಆನಂದನೇ ಕೂಡದ. ಹಂಗೆ ಬೆಲ್ಲದ ಋಷಿನೇ ಹೋಳಿಗೆ ಹುಗ್ಗಿ ಒಳಗೆ ಹೆಂಗೆ ಕೂಡದನೋ ಹಂಗೆ ನಿನ್ನ ಆನಂದವೇ. ಆ ಪ್ರತಿಬಿಂಬ ಆನಂದವನ್ನು ನೀನು ಗಣ್ಣ ಹತ್ತಿದೆಯಲ್ಲ, ಬಿಂಬ ಐತಿ ನೋಡು. ಅವನ ಬಿಂಬದಿಂದ ನೀನು
ನಿತ್ಯ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಹೇಳ್ತಾ ಇದ್ದಾರಲ್ಲ, ಏಕಮ್ಮ ಯಾವುದು ವ್ಯಾಪಕವಾದಾಗಿದೆ ಭಾವಿಸಿದ ಸುಖ ರೂಪವೆಂಬುದ ಸಾಮದಾನದಿ ನೋಡು ನೀ ಚಾಂದೋಗ್ಯದೊಳಗದನು ಕಾವಿನರು ಕಾವ ತಿಳಿಯಲಾರದೆ ನೋವು ತಾನೇ ಪಡೆಯುತ್ತಿ ಹರೈ ತೀವಿ ತುಂಬಿದ ತಾನೇ ಸುಖರೂಪೆಂದ ನಾರೂಢ. ನಾರೂಢ ಸುಪುತ್ರ ಸ್ವಾಮಿಗೆ ಆತನಲ್ಲ ಸುಪುತ್ರ ನೋಡು ಚಾಂದೋಗ್ಯದ ಏನು ಹೇಳ್ತಿ, ಯಾವುದು ದೊಡ್ಡದಾಗಿರುವುದು ಅದೇ ಸುಖರೂಪ. ಯೋ ವೈ ಭೂಮಾ ತತ್ಸುಖಂ ತದಮೃತಂ ನಾಲ್ಪೇ ಸುಖಮಸ್ತಿ. ನೋಡು ಯಾವುದು ದೊಡ್ಡದಾಗಿರುವುದೋ ಅದೇ ಸುಖ ಸ್ವರೂಪವಾಗಿರುವುದು. ಹೌದಲ್ಲ? ಈಗ ಒಂದು ಬೆಲ್ಲ ದೊಡ್ಡದೊಂದು ಬೆಲ್ಲ ಕಮ್ಮಿ, ಸಾಲದೊಂದು ಬೆಲ್ಲ ಕಮ್ಮಿ. ಹುಡುಗನ ಮುಂದೆ ಹಿಡಿರಿ, ಯಾಕೆ ಗೊತ್ತಾಗ ಆ ಹುಡುಗರಿಗೆ ಗೊತ್ತಾಯ್ತು ದೊಡ್ಡ ಸುಖ ಆಯ್ತು. ಈ ಮುದುಕರಿಗೆ ಗೊತ್ತಾಗೋದಿಲ್ಲ. ಹುಡುಗರಿಗೆ ಗೊತ್ತೈತೆ ರೀ ದೊಡ್ಡದ್ರೆ ಸುಖ. ದೊಡ್ಡದ್ರೆ ಏನು ಎಲ್ಲಕ್ಕಿಂತ ದೊಡ್ಡದು. ದೊಡ್ಡದಂದ್ರೇನು ಎಲ್ಲಕ್ಕಿಂತ ದೊಡ್ಡದು ಯಾವುದು? ಬೃಹತ್ವಾತ್ ಬ್ರಹ್ಮಮಿತ್ಯುಚ್ಯತೆ. ದೊಡ್ಡದಾಗಿರುವುದರಿಂದ ಅದಕ್ಕೆ ಬ್ರಹ್ಮ 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 ಅಂತ ಕರೀತಾರೆ. ಅದನ್ನು ಪಡ್ಕೋ. ಮಗ್ಗದಾಗಿನ ಹೊಲ ತಗೊಂಡ್ರೆ ಸುಖ ಆಕೈತಿ. ಮಗ್ಗದಾಗಿನ ಹೊಲ ತಗೊಂಡ 50,000 ರೂಪಾಯಿ ಕೊಟ್ಟನೆ ಅಂದವ. 50,000 ರೂಪಾಯಿ ಕೊಟ್ಟು ತೊಗೊಂಡನೆ ಅಂದವ. ತೊಗೊಂಡೇನು ಮನೆಗೆ ಹೋಯ್ತಾನೆ ಹೊಲ ಅಲ್ಲೇ ಇದ್ದಿಲ್ಲ. ಅದು ಎಷ್ಟು ಮಂದಿ ಅದನ್ನು ಖರೀದಿ ಮಾಡಿ 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 ಅಲ್ಲೇ ಬಿಟ್ಟು ಹೋಗ್ಯಾರಲ್ಲ. ಅದು ತೊಗೊಂಡು ಹೋಗ್ಯಾರ ಯಾರೇ. ಮತ್ತು 50,000 ರೂಪಾಯಿ ತೊಗೊಂಡಲ್ಲ ಅವ. ಎದಕ್ಕೆ ತೊಗೊಂಡ? ನಂದು ಅಲ್ಲ ಅನ್ನೋದಕ್ಕೆ 50,000 ರೂಪಾಯಿ ತೊಗೊಂಡ. ನಂದು ಅನ್ನೋದಕ್ಕೆ 50,000 ರೂಪಾಯಿ ಕೊಟ್ಟೆವ. ಹೊಲ ಅಲ್ಲೇ ಇತ್ತು. ಹೌದಲ್ರಿ? ನಂದು ಅಲ್ಲ ನಾಕ ಕೊಟ್ಟವ, ನಂದು ನಾಕ ಇವ ಇಷ್ಟೇ ಫರ್ಕ್, ಮತ್ತೇನು ಇಲ್ಲ. ನೀ ಬೇಕಾದ್ರೆ ಇಡೀ ಭೂಮಂಡಲ ಎಲ್ಲ ಸುತ್ತಿ ನೋಡು. ಅಲೆಕ್ಸಾಂಡರ್ ಬಂದಂತ ಈ ಭಾರತದೊಳಗೆ ಬರುವಾಗ ಅವ್ರ ಗುರುಗಳು ಹೇಳಿದ್ರತ್ತ, ನೀ ಭಾರತ ಪಾದ ಅಂದ್ರೆ ಒಬ್ಬ ಸಾಧನ ತಗೊಂಡ ಅಂದಿದ್ರಂತ. ಅವ ಬಂದ ಹಿಮಾಲಯ ಪರ್ವತಾಗ ಸಾಧುಗಳು ನೋಡ್ಬೇಕಂತಂದ. ಅವ ಲುಂಗಿ ಮ್ಯಾಗ ಕೇವಲ ಕೌಪಿನ ಮ್ಯಾಗ ಮಕ್ಕೊಂಡು ಬಿಟ್ಟಾರ ಆರಾಮ್. ಅಲ್ಲಿ ನೋಡ್ರಿ ಸಾಧು ಅನ್ಕೊಂಡ ಪ್ರಧಾನ ಮಂತ್ರಿ ಕಳಿಸಿದ. ಹೌದು ರಾಜ ಕರೆಯಕ್ಕೆ ಹತ್ತಾನಂತ. ಹೌದಾ? ರಾಜ ಕರೆಯಕ್ಕೆ ಹತ್ತಾನ. ಬಾ ಅವ್ನು ಸಾಧುಗೆ. ಯಾವ ರಾಜ? ರಾಜ. ಅವ ರಾಜ ಇರ್ಬೇಕು. ನಾ ಮಹಾರಾಜ ಅದನ್ನ ಅಂದವ. ಅಂದೇನು ಮಹಾರಾಜ ಅಂತ ಕೆಲಸ ಇಲ್ಲ, ಅವನದೇನು ಕೆಲಸ ಇತ್ತಂದ್ರೆ ಬಾ ಅನ್ನ ಅಂದ ಕೂಡಲಿ ಅವನ ಏನಂತಾನು ಭಾಳ ದುರುಸದಲ್ಲಿ ಸಾಧು. ಏನಂತಾನು ನಂದೇನು ಅವನ ಕಡೆ ಕೆಲಸ ಇಲ್ಲ, ಅವನೇನು ಕೆಲಸ ಇತ್ತಪ್ಪ ಬಂದ. ಏ ಸಾಧು ನೀವು ಯಾಕೆ ಕೊಡ್ತದೆ? ಬಾ ನಮ್ಮ ದೇಶಕ್ಕೆ ನಿಮ್ಮ ಚಲೋ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತಾನೆ ಅಂದ. ನೀನು ಆ ಸೂರ್ಯನ ಬಿಸಿಲಿಂದ ಎಲ್ಲ ಮಾಡಿದ್ದೆ ಮೊದಲು ಸರಿ, ನಂಗೆ ಮತ್ತೇನು ಬೇಕಾಗಿಲ್ಲ ಅಲ್ಲ. ಆರಾಮ ಸೂರ್ಯನ ಬಿಸಿಲಾಗ ನಾ ಮಕ್ಕೊಂಡನೇ ಪ್ರತಿಬಂಧಕ್ಕೆ ಮಾಡಿ ಸರಿ, ನನಗೇನು ಬೇಕಾಗಿಲ್ಲ. ಮತ್ತು ನೀ ಯಾಕಡೆ ಹೊಂಟದಿ ಅಂತ ಕೇಳಿ ಸಾಧು. ನಾನು ಅಖಂಡ ಎಲ್ಲ ಭಾರತವನ್ನು ಎಲ್ಲ ದೇಶವನ್ನು ರಾಷ್ಟ್ರ ಗೆಲ್ಲಿಸಲ ಹೊಂಟೇನೆ. ಗೆದ್ದು ಏನು ಮಾಡ್ತೀವಿ? ಗೆದ್ದು ಆರಾಮ ಇರ್ತೇನೆ ನಾನು. ನಾ ಹೆಂಗೆ ಕಾಣ್ತೀನಿ ನನ್ನ ಕಣ್ಗೆ ನಾವು. ನಾ ಹೆಂಗೆ ಕಾಣ್ತೀನಿ ನನ್ನ ಕಣ್ಗೆ ಆರಾಮದ. ನಿನಗೂ ಆರಾಮ ಬೇಕಾಗಿತ್ತಂದ್ರೆ ಅರಿವಿ ಕಳಿ. ನಿನಗೂ ಆರಾಮ ಬೇಕಾಗಿತ್ತು. ನಾನು ಆ ಕಡೆ ಮಕ್ಕೊಂಡು ಆರಾಮ ನಾನು ಅದನ್ನು ನಾನು ಅಷ್ಟೆಲ್ಲ ಮಂದಿನ ಕೊಂದು ಯಾಕೆ ಆರಾಮ ಮಾಡ್ತೀವ? ಸೋಮಪ್ಪ ನೀನು ಮಾತು ಕರೆ ಹೇಳ್ತೀರಲ್ಲ ಕರೆ ನನಗೆ ಯಾಕೋ ಇದೇ ನೋಡ್ರಿ. ಇದೇ ಅದು ಆ ಸುಖರೂಪನೇ ಅದಾನ. ಆದರೂ ಕೂಡ ಭಿಕ್ಷಾ ಬೇಡೋದು ತಪ್ಪಿಲ್ಲ. ಅದನ್ನು ಅವ್ರು ಹೇಳ್ತಾ ಇದ್ದಾರಲ್ಲ. ಏನಂತಾರೆ ಅಂತಂದ್ರೆ ಸುಖದ ತಾನೆಂಟು ವೃತ್ತಿಯ ಮುಖದಿತ್ತೆಯಂತಾನೆಂಟಾಗಿ ತೋರ್ಪುದು ಸಖನೇ
ತಿಳಿ ನೀನು ಇದನ್ನೇ ಹೇಳುತ್ತೀಯರು ನಿಜಗುಣರು. ಸಖಿಯ ಕೂಡಲು ಪತಿಯ ಸಾತ್ವಿಕ ಮತಿಯ ಸಾತ್ವಿಕ ಮುಖದಿ ತೋರುವ ಸುಖವು ತಾನೇ ನಿಖರವಾಗಿ ತಿಳಿಯ ವಿಷಯಾನಂದ ಆನಂದ ಎಂದು. ಸಖಿಯ ಕೂಡಲು ಗೊತ್ತಾಗಲ್ಲ ನಿಮಗೆಲ್ಲ, ಆವಾಗ ಬುದ್ಧಿ ಸಾತ್ವಿಕ ಆಗ್ತದೆ, ಅದರಿಂದ ಸುಖ ಅಕ್ಕತೆ ಅಂತ ತಿಳ್ಕೊತಿರಲ್ಲ. ಇದು ಯಾವುದು? ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ. ಆತ್ಮಾನಂದ, ಅದ್ವೈತಾನಂದ, ವಿದ್ಯಾನಂದ. ಮೊದಲಿನ 4 ಆನಂದಗಳಿಂದವಲ್ಲ, ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ. ಇವೆಲ್ಲರಿಗೂ ಸಹಜನ ಅವ. ಇನ್ನು ಮುಂದಿನ 4 ಅದಾವಲ್ಲ, ಯೋಗಾನಂದ, ಆತ್ಮಾನಂದ, ಅದ್ವೈತಾನಂದ, ವಿದ್ಯಾನಂದ. ಇವು ಪ್ರಯತ್ನ ಮಾಡಿದಾಗ ಮಾತ್ರ ಅದಾವೆ ಅಲ್ರಿ. ಇವು 4 ಅವೆಲ್ಲರಿಗೂ ಸಾಮಾನ್ಯವಾಗ್ಯದವ. ಈ ಮೊದಲಿನ 4 ಬಿಟ್ಟು ಇನ್ನು 4 ಅದಾವಲ್ಲ, ಅವನು ಯೋಗಿಗಳಿಗೆ ಮಾತ್ರ ಗೊತ್ತಾಗ್ತದೆ ಅಂತ ನಾವು. ಈಗ ವಿಷಯಾನಂದ ಅಂತ ಹೇಳಿದ್ರಲ್ಲ, ಗಾಢ ನಿದ್ರೆಯ ಹೊರಗೆ ಜಡಮತಿ ಗೂಡಿ ಪಡೆಯುವ ಸುಖವು ತಾನೆ ನೋಡಿ ತಿಳಿಯದನೆ ಬ್ರಹ್ಮಾನಂದವೆಂದನುತ. ಬ್ರಹ್ಮಾನಂದ ಅಲ್ರಿ ಮೊದಲಿದ್ದು ವಿಷಯಾನಂದ, ಎರಡನೇದು ಬ್ರಹ್ಮಾನಂದ. ಗಾಢ ನಿದ್ರೆಯ ಅಳಿದು ಕಲ್ಪನೆ ಗೂಢದೇಹ ಸಮಯದಲ್ಲಿ ಸುಮ್ಮನೆ ಮೂಡಿ ತೋರುವ ಮೋದವೇ ವಾಸನೆಯ ಆನಂದ. ವಾಸನಾನಂದ. ನಿದ್ದೆ ಮಾಡಿ ಅದ್ದಿರಿ, ಇನ್ನು ವೃತ್ತಿ ವ್ಯವಹಾರ ಕಡೆ ಹೋಗಿಲ್ಲ, ಹಸಿ ಮ್ಯಾಲ ಕುಂತೀರಿ, ಇನ್ನು ಕಣ್ಣು ಚೂರು ತೆರೆದು ಮಾಡಕತ್ತೀರಿ, ಆಗೊಂದು ಆನಂದ ಆಗ್ತೈತಲ್ಲ. ಇದಕ್ಕೆ ಅಂತಾರೆ ವಾಸನಾನಂದ. ಶಿವಪುತ್ರಪ್ಪ ಅವ್ರು ಬರೀತಾರಲ್ಲ, ಈಗ ಕೊಡ ನೀರಾಗಿ ಬಿಟ್ಟರು, ತುಂಬಿತು, ಜಗ್ಗಿದ್ರು ಮ್ಯಾಲಕ್ಕೆ ಅಲ್ಲ. ಕೊಡ ಜಗ್ಗುವಾಗ ಆ ಕೊಡ ನೀರೊಳಗೆ ಏನು ಮುಣಗಿತ್ತಲ್ಲ, ಅದು ಮ್ಯಾಗ ಜಗುವಾಗ ಮ್ಯಾಗ ಹತ್ತಿದ ಹನಿ ತಟ 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 ಹ್ಯಾಂಗೆ ಬೀಳ್ತದನೋ ನಮ್ಮ ವೃತ್ತಿ ನಿದ್ದಿ ಅವಾಗ ಮುಳುಗಿತ್ತು. ಈಗ ಎದ್ದ ಮ್ಯಾಲ ಬಂದದ, ಈಗ ತಟ 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 ತಟ. ಇದಕ್ಕೇನಂತಾರೆ? ವಾಸನಾನಂದ ಅಂತ ಕರೀತಾರೆ. ರಾಗ ದ್ವೇಷಗಳಿಂದ ಸಮಯದೊಳಾಗುಪೇಕ್ಷಾ ವೃತ್ತಿಯೊಳುತ್ತ ಭೋಗಿಸುವ ಸುಖ ತಾನೇ ಮುಖ್ಯಾನಂದವೆನಿಸುವುದು. ರಾಗಿಲ್ಲ, ದ್ವೇಷ ಇಲ್ಲ, ಆರಾಮ್ ದಾಸತ್ವ ಸಿದ್ಧಾರ್ಥ ಮಠಕ್ಕೆ ಬಂದು ಕೂತಿರ್ತೀರಿ, ಏನು ರಾಗಿಲ್ಲ, ದ್ವೇಷ ಇಲ್ಲ, ಅವನೊಂದು ಆನಂದ ಆಗ್ತದೆ. ಅಲ್ಲೇನದ? ಮುಖ್ಯಾನಂದ ಅಂತ ಕರೀತಾರೆ. ಯೋಗಿಗಳು ಧ್ಯಾನಿಸುತ್ತಿರುವಾಗ ತೋರುವ ಸುಖವು ತಾನೇ ಈಗ ತಿಳಿಯದನು ಯೋಗಾನಂದವೆಂದೆನ್ನುತ್ತ. ಯೋಗಿಗಳು ಯೋಗದೊಳಗ ಅನುಭವ ಮಾಡ್ತಾ ಇದ್ದಾರಲ್ಲ, ಅದಕ್ಕೇನಂತ ಕರೀತಾರೆ? ಯೋಗಾನಂದ. ಏಸದಪ್ಪ ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ, ಯೋಗಾನಂದ. 5 ಪ್ರಿಯ ಸ್ತ್ರೀ ಪುತ್ರಗಳು ಪ್ರಿಯತಮ ಪ್ರಾಣ ಮೊದಲ ಪ್ರಿಯತಮ ತಾನೆಂಬುದು ಆತ್ಮಾನಂದವೆನಿಸುವುದು. ಪ್ರಿಯ ಕೇಳಿ ಜಗವು ಕನಸಿನ ಆಯತಾನೇ ಏಕಮೇವ ದ್ವಿತೀಯ ನೆನಲ ದ್ವೈತ ಆನಂದವದು ತಿಳಿಯಂದ. ಸಮಹೇ ಶಿವಪುತ್ರನೇ ಕೇಳು, ಸ್ತ್ರೀ, ಪುತ್ರ, ಧನ, ಬಂಧು ಬಾಂಧವ ಮೊದಲಾದ ವಿಷಯಗಳು ಸಾಮಾನ್ಯ ಪ್ರೀತಿಗೆ ವಿಷಯವಾಗಿರುತ್ತವೆ. ಅಂದರೆ ಆಮೇಲೆ ಇಂದ್ರಿಯ ಪ್ರಾಣಾದಿಗಳು ಪ್ರಿಯತರ ಆಗಿರುತ್ತವೆ. ಪ್ರಿಯ, ಪ್ರಿಯತರ, ಪ್ರಿಯತಮ 3 ಮಾಡಿದ್ದಾರೆ. ಇವೆಲ್ಲ ಪ್ರಿಯ ವಿಷಯಗಳಾಗಿರುತ್ತವೆ. ದೇಹ ಇಂದ್ರಿಯ ಪ್ರಾಣಗಳು ಪ್ರಿಯತರ, ಅದಕ್ಕಿಂತ ಹೆಚ್ಚು ಇಂದ್ರಿಯಗಳ ಮೇಲೆ ಹೆಚ್ಚು ಪ್ರಾಣಾದಿಗಳು ಪ್ರಿಯತರವಾಗುತ್ತವೆ. ಅಂದರೆ ಅಂದರೆ ಎಲ್ಲ
ಎಲ್ಲಕ್ಕೂ ಮಿಗಿಲಾದ ಅತ್ಯಧಿಕವಾದ ಪ್ರೀತಿಗೆ ತಾನು ಪಾತ್ರನಾಗಿರುವನೆಂಬ ಭಾವವು. ಚೈತನ್ಯ ರೂಪನಾದ ತಾನು ಮಾತ್ರ ಪ್ರಿಯತಮನಾಗಿರುತ್ತಾನೆ. ಚೈತನ್ಯ ರೂಪನಾದ ತಾನು ಪ್ರಿಯತಮ. ಸ್ತ್ರೀ ಪುತ್ರಾದಿಗಳು ಪ್ರಿಯ, ಪ್ರಾಣ ಪ್ರಿಯ, ತಾನು ಪ್ರಿಯತಮ. ಈ ರೀತಿಯಾಗಿ ಅಂದರೆ ಎಲ್ಲಕ್ಕೂ ಮಿಗಿಲಾದ ಅತ್ಯಧಿಕವಾದ ಪ್ರೀತಿಗೆ ತಾನು ಪಾತ್ರನಾಗಿರಲೆಂಬ ಭಾವವು. ಆದ್ದರಿಂದ ಅವಿರಳವಾದ ಪೂರ್ಣಾನಂದವೇ ತೋರುತ್ತದೆ. ಹೀಗಿರುವುದಕ್ಕೆ ಆತ್ಮಾನಂದವೆನ್ನುತ್ತಾರೆ. ಪೂರ್ಣಾನಂದವೇ ಆದ್ದರಿಂದ ಅವಿರಳವಾದ ಪೂರ್ಣಾನಂದವೇ ತೋರುತ್ತದೆ. ಹೀಗಿರುವುದಕ್ಕೆ ಆತ್ಮಾನಂದವೆನ್ನುತ್ತಾರೆ. ಹೇ ಪ್ರಿಯ ಶಿಷ್ಯನೇ, ಈ ಜಗತ್ತು ಕನಸಿನಂತೆ ಮಿಥ್ಯೆಯಾದ ಆದಾಗ ಏಕಮೇವ ಅದ್ವಿತೀಯವಾದ ತಾನೇ ಸತ್ಯನು ಎಂಬ ಅದ್ವಿತೀಯವಾದ ಬ್ರಹ್ಮಾನಂದವೆಂಬ ಅದ್ವೈತ ಜ್ಞಾನಾಕಾರ ವೃತ್ತಿಯಲ್ಲಿ ಯಾವುದು ತೋರುವುದೋ ಅದನ್ನೇ ಅದ್ವೈತ ಆನಂದವೆಂದು ತಿಳಿ. ಅದು ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ, ಯೋಗಾನಂದ, ಆತ್ಮಾನಂದ, ಅದ್ವೈತಾನಂದ. ಇನ್ನೊಂದು ಉಳಿತಲ್ಲ, ಕೇಳು ನೀಶು ಪುತ್ರ ಭೇದವು ಗೋಳು ಹೊಯ್ಯದೆ ತಾನೇ ಎಲ್ಲೆಡೆ ಮೇಳೈಸಿ ಪರಿಪೂರ್ಣ ಕಾಮತೆ ದೊರೆದ ಸಮಯದಲ್ಲಿ ಹೇಳಲೇನದ ತಾನೇ ತನ್ನಯ ಲೀಲೆಯಲ್ಲಿ ತೋರಿದ್ದ ಸುಖವದು ಹೇಳುತ್ತಿಹರದ ತಾನಿ ವಿದ್ಯಾನಂದ ಎಂದೆಂಬ. ವಿದ್ಯಾನಂದ ಅದಕ್ಕೆಲ್ಲವುಗಳಿಗೆ ಬಿಂಬರೂಪವಾಗಿರ್ತಕ್ಕಂಥದ್ದೇನದಲ್ಲ. ಸುಪುತ್ರನೇ, ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಿಂದ ಆವರಣ ಭಂಗವಾಗಲು ಭೇದದಿಂದ ತೋರುವ ದುಃಖವೆಲ್ಲವೂ ನಾಶವಾಗಿ ಪರಿಪೂರ್ಣವಾದ ಆನಂದವು ಪ್ರಾಪ್ತವಾಗುವುದು. ಅದು ಯಾವುದೊಂದು ನಿಮಿತ್ತವಿಲ್ಲದೆ ತನ್ನ ಲೀಲೆಯಿಂದ ತಾನೇ ತೋರುತ್ತದೆ. ಯಾವುದರ ನಿಮಿತ್ತದಿಂದ ತೋರುವುದಲ್ಲದು ತನ್ನ ಲೀಲೆಯಿಂದ ತಾನೇ ತೋರುತ್ತದೆ. ಅದನ್ನೇ ವಿದ್ಯಾನಂದವೆಂದು ಹೇಳುತ್ತಾರೆ. ಸಹಸ್ರ ಸಂಖ್ಯೆಯಲ್ಲಿ ಶತಸಂಖ್ಯೆಗಳು ಅಂತರ್ಭೂತವಾದಂತೆ ಸಾಗರದಲ್ಲಿ ನದಿಗಳೆಲ್ಲವೂ ಸೇರಿದಂತೆ ಅಖಂಡಾನಂದದಲ್ಲಿ ಖಂಡಾನಂದಗಳೆಲ್ಲವೂ ಅಂತರ್ಭೂತವಾಗಿರುತ್ತವೆ. ಅದರಂತೆ ವಿದ್ಯಾನಂದದಲ್ಲಿ ಎಲ್ಲ ಆನಂದಗಳು ಅಂತರ್ಭೂತವಾಗಿರುತ್ತವೆ. ಆದ್ದರಿಂದ ಎಲ್ಲ ಆನಂದಗಳಿಗಿಂತ ಈ ವಿದ್ಯಾನಂದವೇ ಪರತರ ಆನಂದವೆನಿಸುತ್ತದೆ ಎಂಬುದಾಗಿ ಪೂಜ್ಯ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ವಿದ್ಯಾನಂದದ ಘನತೆಯನ್ನು ಶಿವಪುತ್ರ ಸ್ವಾಮಿಗಳಿಗೆ ಹೇಳುತ್ತಾರೆ ಅಂತ ಈಗ 8 ಆನಂದಗಳ ವರ್ಣನೆಯನ್ನು ಮಾಡಿದರೆ ಇನ್ನು ಮುಂದಿನ ವಿಷಯವನ್ನು ಮತ್ತು ದೂರ ಹೋಗಕ್ಕೆ ವಿಷಯ ಅದರಲ್ಲೇ ಆಗ್ತದೆ. ಮುಂದಿನ ವಿಷಯ ನಾಳೆ ದಿವಸ ಸದ್ಗುರುನಾಥ ಮಹಾರಾಜ್